ಡೇವನ್ನೇ ಟಾಯ್ಲೆಟ್ ತೊಳಿತೀನಿ ಅಂತ. ಯಾಕಂದ್ರೆ ನನಗೆ ಅವಮಾನ ಏನಿಲ್ಲ, ನಾನು ಮನಸ್ಸಿಂದ ಮಾಡ್ತೀನಿ. ನನಗೇನು ಅದರಿಂದ ಚೀಪ್ ಅನ್ಕೊಳ್ತಾರೆ, ಜನ ಚೀಪಾಗಿ ಮಾತಾಡ್ತಾರೆ, ಅವೆಲ್ಲ ಏನೂ ಇಲ್ಲ. ಅದನ್ನು ಎಷ್ಟು ನೀಟಾಗಿ ಒಂದು ವಾರ ಇಟ್ಕೊಂಡಿದ್ದೆ ಅಂದರೆ, ಒಂದು ವಾರ ಆದಮೇಲೆ ಬೇರೆಯವ್ರಿಗೆ ಇದು ಮಾಡಿದ್ರು ಒಂದು ದಿವಸನ ಗಮ್ ಅನ್ಲಿಲ್ಲ. ಅದನ್ನೆಲ್ಲ ಲೆಕ್ಕ ಇಟ್ಕೊಂಡಿದ್ದೀವ. ಹಗಲು ರಾತ್ರಿ ಎಣ್ಣೆ ಹಾಕೊಂಡು ಕೆಲಸ ಮಾಡಿದಮ್ಮ ಕಣ್ಣಿಗೆ. ಇದು ಬರ್ತಾ ಬರ್ತಾ ಡೇ 1 ಏನಾಗೋಯ್ತು, ಡೇ 1 ಡೇ 2 ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಎಲ್ಲರೂ. ಒಂದು ನಾಯಿ ಸತೀಶ ಆ ಥರ, ಒಂಥರ ಕೇವಲ್ವ ಆ ಥರ. ಆಮೇಲೆ ಅವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ನಾನು ಒಂಚೂರು ಆ ಕಡೆ ಹೋಗ್ತಿದ್ದಂಗೆ ನನ್ನ ಬಗ್ಗೆನೇ ಬ್ಯಾಡಾಗಿ ಮಾತಾಡ್ತಾ ಇದ್ರು. ಅದೆಲ್ಲ ನಂಗೆ ಗೊತ್ತಾಗ್ತಿತ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ನನಗೆ ಅದಕ್ಕೆ ಒಂದು ಚೂರು ಮೂಡ್ ಆಫ್ ಆಯಿತು. ಅದರಲ್ಲಿ ಧನು, ಅಭಿಷೇಕ್ ಅಂತೂ ಡೇ 1 ಒಂದು ಹಾಸಿಗೆ ವಿಷಯಕ್ಕೆ, ಅಂದರೆ ಅಲ್ಲೇನು ಖರ್ಚಿಪ್ ಹಾಕ್ಕೊಂಡು ಅವೆಲ್ಲ ಏನೂ ಇಲ್ಲ, ನಾವು ಬಂದು ಆಲ್ರೆಡಿ ಇಟ್ಕೊಂಡು ಮಲ್ಕೊಂಡಿದ್ರೆ ಇದು ನನ್ನ ಜಾಗ ಹೇಳು ಅಂತ ಏಕವಚನದಲ್ಲಿ ಮಾತಾಡಿಸ್ದ. ದಿಸ್ ಇಸ್ ಮೈ ಪ್ಲೇಸ್. ನಿನ್ ಪ್ಲೇಸ್ ಏನ್ ಹೆಸರು ಬರ್ದು ಬಿಟ್ಬಿಟ್ಟಿದ್ಯಾ ಇಲ್ಲಿ? ದಿಸ್ ಇಸ್ ಬಾಲ್ಚಂದರ್ ಪ್ಲೇಸ್. ದಿಸ್ ಇಸ್ ಮೈ ಬಾಲ್ಚಂದರ್. ಬಾಲ್ಚಂದರ್ ನನಗೆ ತುಂಬ ಹರ್ಟ್ ಆಯಿತು. ಯಾರೇ ಆಗಲಿ ಅಲ್ಲಿ ಬಂದವರು ಈಕ್ವಲ್, ಅಂದರೆ ಒಂದು ಮನುಷ್ಯತ್ವ ಇರಬೇಕು, ಅಂದರೆ ತಗ್ಗಿ ಬಗ್ಗೆ ನಡಿಬೇಕು, ರಿಕ್ವೆಸ್ಟ್ ಇರಬೇಕು, ಒಂದು ಕೇಳೋದ್ರಲ್ಲಿ ಸರ್ ದಯವಿಟ್ಟು ಬಿಡಿ ಸರ್ ಆ ಥರ ಒಂದಿರುತ್ತೆ. ಇವನು ಎಷ್ಟು ಒಳ್ಳೆ ಕಂದನು. ಅಂದರೆ ನಾನು ಇಷ್ಟು ಬಟ್ಟೆ ತೊಗೊಂಡೋಗಿದ್ದೀನಿ, ಅದು ಕಾಸ್ಟ್ಲಿ ಬಟ್ಟೆ ತೊಗೊಂಡೋಗಿದ್ದೀನಿ. ನನಗೆ ಒಂದು ಮಂಚದ ಕೆಳಗೆ ಇಟ್ಕೊಳ್ಳೋಕ್ಕೆ ಡ್ರಾಯರ್ ಇರುತ್ತೆ, ಅಲ್ಲಾಗಲಿ ಎಲ್ಲೂ ಜಾಗ ಕೊಡಲಿಲ್ಲ. ಎಲ್ಲರೂ ಅವ್ರವ್ರದೇ ನೋಡ್ಕೊಳ್ತಾ ಇದ್ರು. ಪರಿಸ್ಥಿತಿ ನಾನು 2 ವೀಕ್ಸು 15 ಡೇಸು ನೆಲದ ಮೇಲೆ ಇಟ್ಟಿದ್ದೀನಿ. ಅಷ್ಟು ಬಟ್ಟೆನೂ ನೆಲದ ಮೇಲೆ ಇಟ್ಟಿದ್ದೀನಿ, ಅದು ಓಡಾಡೋ ಜಾಗದಲ್ಲಿ. ದಿನ ಪರ್ಕೆ ಕಸ ಗುಡಿಸ್ತಾ ಇದ್ರೆ ಪರ್ಕೆ ಟಚ್ ಆಗೋ ಥರ ಆ ಥರ. ಒಂದು ಜಗಳ ಆಗಲಿಲ್ಲ, ಬಂದಿದ್ದ ಕಡೆಗೆ ಅನುಸರಿಸ್ಕೊಂಡು ಹೋಗ್ಬೇಕು. ಅಂದರೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗತ್ತೆ ಆ ಥರ ಅನುಸರಿಸ್ಕೊಂಡು. ಆದರೆ ನಾನು 2 ವೀಕ್ಸ್ ಆದಮೇಲೆ ಅದು ಡ್ರಾಯರ್ ಖಾಲಿ ಆಯಿತು. ಅವಾಗ ಎಲ್ಲ ನಾನು ಅಲ್ಲಿ ಇಟ್ಕೊಂಡ್ರೆ ಮಾಳು ಅವರೆಲ್ಲ ಒಂಥರ ಗುರ್ ಅಂತ ಅಂದರು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ.